ನಮಸ್ಕಾರ ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿಂದು ಒಂದು ತಿಂಡಿ ರಿವ್ಯೂ ಕೊಡತ್ತೀನಿ. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಐತಿ. ಯಾಕಂದ್ರೆ ಇವತ್ತು ನಾನು ಏನು ಹೇಳೋದೇ ಬೇಕಾಗಿಲ್ಲ. ಇವತ್ತು ಇಂಡಿಯಾ ಮ್ಯಾಚ್ ಅದನ್ನು ನಿಮಗೂ ಗೊತ್ತಿರ್ತೈತಿ. ಆಲ್ಮೋಸ್ಟ್ ಎಲ್ಲರೂ ಕಾಯ್ತಾ ಇರ್ತೀರಿ. ರಾತ್ರಿ 8 ಗಂಟೆ ಫೈನಲ್ ಆದಂಥ ಮಾನ್ಯ ಸೆಮಿಫೈನಲ್ದಾಗ ಇಂಗ್ಲೆಂಡ್ ಮತ್ತು ಇಂಡಿಯಾದ ಇತ್ತು. ಅವಾಗ ಇಂಡಿಯಾದವರು ಅವ್ರನ್ನ ಕೇವಲ 103 ರನ್ನಿಗೆ ಅಲೌಟ್ ಮಾಡ್ಯಾರ. ಮಾಡಿ ಈಗ ನೆಕ್ಸ್ಟ್ ಸೌತ್ ಆಫ್ರಿಕಾ ಒಂದು ಹೊಡೆದ್ರೆ ಸೀದಾ ಕಪ್ ತೊಗೊಂಡು ಮನೆಗೆ ಬರೋದು. ಮತ್ತು ಬ್ಯಾಟಿಂಗ್ ಲೈನಪ್ ಒಳಗೂ ಇಂಡಿಯಾ ಅಂತ ಹೇಳೋದೇ ಬೇಡ, ಬಾಲಿಂಗ್ ಲೈನಪ್ ಏನು ಹೇಳೋದು ಬೇಕಾಗಿಲ್ಲ. ಮತ್ತು ಇನ್ನು ಸೌತ್ ಆಫ್ರಿಕಾ ಆ ಕಡೆ ನೋಡ್ರಿ, ಆ ಕಡೆ ಅವರು ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. ಅವರು ಫಸ್ಟ್ ಟೈಮ್ ಬಂದಾರ ICC ಇವೆಂಟ್ ಒಳಗೆ ಅವ್ರು ಬಂದಾರ. ಬಟ್ ಆದರೆ T20 ಒಳಗೆ ಇದೇ ಫಸ್ಟ್ ಟೈಮ್ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಜೋಕರ್ ಅನ್ನೋ ಒಂದು ಪದವೇ ಸಿಕ್ಕೈತಿ. ಅವ್ರಿಗೆ ಇನ್ನೂ ಅವ್ರ ಹಣಿ ಮೇಲೆ ಸಿಕ್ಕ ಹೊಡೆದಂಗೆ ಆಗೈತೆ, ಅದು ಅಳಗಿಸಿಲ್ಲ. ಇವತ್ತೇನಾದರೂ ಇಂಡಿಯಾ ಜೋಡಿ ಗೆದ್ದು ಅದು ಅಳಕಿಸ್ಕೋತಾರ ಅಂತ ಏನು ಕಾದು ನೋಡಬೇಕು. ಇವತ್ತು ನೋಡ್ರಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಳಗೆ ನಾವು ಫೈನಲ್ ಬಂದೇವಿ. ಈ ಫೈನಲ್ದಾಗ ನಾವು ಹೊಡಿತೇವೆ ಅಂತ ಹೇಳ್ತೀನಿ. ಯಾಕಂದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಳಗೆ 100ಕ್ಕೆ 90% ವಿನ್ನಿಂಗ್ ಚಾನ್ಸ್ ಐತಿ. 10% ಅಷ್ಟೇ. ಅವರು ಇಲ್ಲಿವರೆಗೂ ನೀವು ಅವರು ICC ಯಾವ ಅನ್ರಿ, 1 ಡೇ ಅನ್ರಿ, 20 ಅನ್ರಿ, ಅವ್ರೊಳಗೆ ಈಗ 40-90 ಗೆದ್ದೇವು ನಾವು. ಈಗ ಯಾರು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ 50 ಮ್ಯಾಚ್ ICC ಗೆದ್ದಾರ. ಈಗ ನೆಕ್ಸ್ಟ್ 50ನೇದಕ್ಕೆ ನಾವು ICC T20 ವರ್ಲ್ಡ್ ಕಪ್ ಗೆಲ್ತೇವೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾವು ಟೀಮ್ ಇಂಡಿಯಾ ಗೆಲ್ಲಿ ಅಂಥೇಳಿ ಶುಭ ಹಾರೈಸೋಣ. ಮತ್ತು ಎಲ್ಲರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾಕೆ ನಾ ಪದೇ ಹೇಳತ್ತೀನಿ ಅಂದ್ರೆ ನನಗೆ ಸ್ವಲ್ಪ ಇನ್ನೂ ಅಷ್ಟು ಮಾತಾಡೋಕೆ ಬರೋಲ್ಲ, ಆದರೂ ದನಿ ಬರೋಲ್ಲ. ಓ ಅಪ್ಪ, ಒಬ್ರು ಯಾರೋ ಮೇಡಮ್ ಭಾಳ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರಪ್ಪ. ನಮ್ಮದು ಇದೆ ಫಸ್ಟ್ ಅಪ್ಪ, ನಮಗೇನು ಕ್ಯಾಮ್ರಾ ಇದ್ದರೂ ಮಾತಾಡೋಕೆ ಬರೋಲ್ಲ. ನಾ ಎಂತಲ್ಲಿ ಕೂತು ವಿಡಿಯೋ ಮಾಡತ್ತೀನಿ ಅಂತ ನೋಡುವ ತಾಯಿ. ನಿನಗೆ ಇಷ್ಟ ಇರ್ಲಿಕ್ಕಂದ್ರೆ ನೀನು ನೋಡಬೇಡ, ಬಿಡು. ನೋಡೋರು ನೋಡ್ತಾರೆ. ಏನೋ ನಾವು ಪ್ರಯತ್ನ ಮಾಡತ್ತೇವೆ. ನಮಗೇನು ಇದೆ ಯೂಟ್ಯೂಬ್ ನಂಬ್ಕೊಂಡು ಜೀವನ ಸಾಗಿಸ್ಬೇಕತ್ತೇನಿಲ್ಲ. ಏನೋಪ್ಪ ನಾನು ಟೈಮ್ ಪಾಸ್ ಆಗಲ್ಲ. ನನಗೆ ತಿಳಿದನ್ನ ಹೇಳ್ತಿರ್ತೀನಿ. ಅವಾಗ ನೀ ಹಂಗೆ ಮಾಡತ್ತಿ, ಹಿಂಗೆ ಮಾಡತ್ತಿ, ಯಾರೋ ಒಬ್ಬ ಮಹಾನ್ ತಾಯಿ, ನಿನಗೆ ನಾ ಯಾರಂತ ಗೊತ್ತಿಲ್ಲ ಅಕ್ಕ, ನೀ ಯಾರಂತ ಗೊತ್ತಿಲ್ಲ. ಚಂದಾಗಿ ಕಮೆಂಟ್ ಹಾಕು. ನಿನಗೆ ಇಷ್ಟ ಇರಲಿಲ್ಲ ನಾನು ವಿಡಿಯೋ ನೋಡೋದು, ನಿನಗೆ ಬಿಟ್ಬಿಡು. ಯಾಕೆ ನೀ ಕಮೆಂಟ್ ಹಾಕ್ತಿ ಕೆಟ್ಟದಾಗಿ? ಹೌದಪ್ಪ, ನಾನು ದೊಡ್ಡ ಯೂಟ್ಯೂಬರ ಏನೋ ಕೆಟ್ಟದಾಗಿ ಯವ್ವ ರಗಡ ಮಂದಿ ಏನೇನೋ ಕೆಲಸ ಮಾಡಿ ಇದು ಮಾಡ್ತಾರೆ. ಅಂಥವ್ರಿಗೆ ಕೆಟ್ಟದಾಗಿ ಯೂಟ್ಯೂಬ್ದಾಗ ವಿಡಿಯೋ ಹಾಕು ಮೆಸೇಜ್ ನನಗೆ ಹಾಕ್ಬೇಡ. ನಾವೇನು ಸಣ್ಣ ಪುಟ್ಟ ಇನ್ನು ಈಗ ಎಷ್ಟು ಬರೀ ಕೇವಲ 25-26 ಸಬ್ಸ್ಕ್ರೈಬರ್ ಅದರ. ಈಗ ಸಣ್ಣ ವಿಡಿಯೋ ಮಾಡತ್ತೀನಿ. ಈಗೇ ಕೆಟ್ಟದಾಗಿ ಹಾಕಿದ್ರೆ ಹಂಗವ್ವ. ಇನ್ನು ಮುಂದೆ ನಾವು ಇನ್ನು ಚಾನಲಲ್ಲಿ ಗ್ರೋ ಆಗಲಿ, ಚಾನಲ್ ಬೆಳೀಲಿ, ಸಬ್ಸ್ಕ್ರೈಬರ್ ಆಗಲಿ. ಆವಾಗ ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕೋರಿದ್ರೆ ಹಾಕ್ರಿ, ಬೈರಿ. ಅವಾಗ ಒಂದು ರೇಂಜ್ ಇರ್ತೈತಿ. ಈಗ ಇನ್ನೂ ನನಗೆ ಮಾತಾಡೋಕ್ಕೆ ಬರೋಲ್ಲ. ನೀವು ಹೀಗೆ ಹಂಗಾಯ್ತು ಹಿಂಗಾಯ್ತು ಕೆಟ್ಟದಾಗಿ ಕಮೆಂಟ್ ಹಾಕ್ಬೇಡವ. ಯಾಕೆ ನೀನೇ ಅಕ್ಕನೇ ಹಾಕ್ಯಾಳ ನೋಡಪ್ಪ. ಫಸ್ಟ್ ಟೈಮ್ ಯಾರೋ ಬಾಯ್ಸ್ ಹಾಕಿಲ್ಲ ನನಗೆ, ಯಾರೋ ಅಕ್ಕ ಕೆಟ್ಟದಾಗಿ ಹಾಕ್ಯಾಳ ನೋಡೋಣ. ಇನ್ನೂ ಯಾರೋ ಚಾನಲ್ ಹಂಗೆ ಅದನ್ನು ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಇನ್ನೂ ಯಾಕೆ ಲೇಟ್ ಮಾಡತ್ತೀರಿ? ಕಂಗಲ್ ಯೂಟ್ಯೂಬ್ ಚಾನಲ್ ಐತಿದು, ಒಂದು ಮಾಧ್ಯಮ ಯೂಟ್ಯೂಬ್ ಚಾನಲ್. ಯಾಕಂದ್ರೆ ನನಗೆ ಅಷ್ಟು ಮಾತಾಡೋಕೆ ಬರೋಲ್ಲ. ಆಕೆ ಅಕ್ಕ ಹೇಳ್ಕೊಟ್ಟಳು ನನಗೆ. ಇನ್ಮೇಲೆ ಮಾತಾಡ್ತೀನಿ ಅಕ್ಕ. ಈ ವಿಡಿಯೋ ನಿನಗೆ ತಲುಪ್ತಾ ನಾ ತಿಳ್ಕೊಂಡೀನಿ, ತಲುಪ್ತೈತಿ.